ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ಪ್ಲಾನ್ ಅಂತಂದರೆ ಗೋಬಿ ಮಂಚೂರಿ, ಅದು ಕ್ಯಾಬೇಜ್ ಯೂಸ್ ಮಾಡಿರೋ ಗೋಬಿ ಮಂಚೂರಿ. ಸೊ ಒಂದು ಕ್ಯಾಬೇಜನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ, ಒಂದು ಕ್ಯಾಬೇಜ್ ತೊಗೊಂಡಿನಿ. ಸೊ ಈ ಕಪ್ ಅಳತೆಯಲ್ಲಿ 2 ಮೈದಾ ಮತ್ತು 2 ಕಾರ್ನ್ಫ್ಲೋರ್ ಹಿಟ್ಟನ್ನ ಯೂಸ್ ಮಾಡೀನಿ. 2 ಮೆಜರ್ಮೆಂಟ್ 2 ಸಮ ಇರಬೇಕಂತೇಳಿ 2. ಸೊ ನಾನು ಬಂದುಬಿಟ್ಟು ಗೋಬಿ ಮಸಾಲ 3 in 1 ಮಸಾಲೆ ಯೂಸ್ ಮಾಡೀನಿ. ಸ್ಪೆಷಲಾಗಿ ಗೋಬಿ ಮಸಾಲೆ ಮತ್ತು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಪನ್ನೀರ್ ಅದು ಮಾಡಿರ್ತಾರೆ, ಪನ್ನೀರ್ ಮಸಾಲೆ ಅದು ಮಾಡಿದಾಗ ಯೂಸ್ ಮಾಡ್ಬೋದು ಎಲ್ಲದಕ್ಕೂ. ಸೊ ಗೋಬಿ ಮಸಾಲೆ ಅಂತ ಯೂಸ್ ಮಾಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರು ಮತ್ತು ನಮಗೆ ಏನು ಬೇಕಲ್ಲ ಆ ಥರ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ನೀರು ಹಾಕಿ ಗಟ್ಟಿ ಆಗಬೇಕು, ಸ್ವಲ್ಪ ಆ ಥರ ಕಲಿಸ್ಕೋಬೇಕು. ನೋಡ್ತಿದ್ರೆ ಹೇಗೆ ಕಲಿಸ್ತಿದೆ ಅಂತ ಈ ಥರನೇ ಕಲಿಸ್ಬೇಕು. ಗೋಬಿನ ಮತ್ತು ಹೂಕೋಸು ಯೂಸ್ ಮಾಡಿನೂ ಮಾಡ್ತಾರೆ, ಈರುಳ್ಳಿ ಮಂಚೂರಿನೂ ಮಾಡ್ತಾರೆ, ಮತ್ತು ಕ್ಯಾಬೇಜ್ ಯೂಸ್ ಮಾಡಿನೂ ಮಾಡ್ತಾರೆ ಗೋಬಿ ಮಂಚೂರಿನ. ನೋಡ್ತಿದ್ರಲ್ಲ, ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಸಣ್ಣದಾಗಿ ಉಳ್ಳೆ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ನೋಡ್ತಿದ್ರಲ್ಲ, ನಾನು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮಂಚೂರಿನೂ ಸೇಮ್ ಹೀಗೆ, ಈರುಳ್ಳಿ ಮಂಚೂರಿ ಮತ್ತು ಕ್ಯಾಬೇಜ್ ಸೇಮ್ ಎಲ್ಲ ಮಂಚೂರಿ ಮಾಡೋದು ಈ ಥರನೇ ಮಾಡೋದು ಗೋಬಿ ಮಂಚೂರಿ ಅಂತ. ನೋಡ್ತಿದ್ದೀರಿ, ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯೋಕ್ಕಿಟ್ಟು ಸಣ್ಣದಾಗಿ ಈ ಥರ ಹಾಕಿಬಿಟ್ಟು ಫ್ರೈ ಮಾಡಿ. ನೋಡಿರಿ ಹೆಂಗೆ ಕಾಣಿಸಾಕತ್ತ ಅಂತ. ಈ ಥರ ಫ್ರೈ ಮಾಡೀನಿ. ಕ್ರಿಸ್ಪಿಯಾಗಿ ಬರಬೇಕು ಆ ಥರ ನೋಡ್ಕೊಳ್ಳಿ. ಸೊ ಇದಕ್ಕೆ ನಾನು ಸಾಸ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನೋಡ್ತಿದ್ದಾರೆ, ನಾನು ಟೊಮೆಟೊ ಕಚಪ್ ತೊಗೊಂಡೀನಿ. ಮ್ಯಾಗಿ ಯೂಸ್ ಮಾಡೋ ಕಚಪ್ಪು ಯಾವುದಾದ್ರೂ ಇಡ್ತೀನಿ, ಮನೆಯಲ್ಲಿ ಮಾಡ್ಕೊಬೋದು. ನಾನು ಹೊರಗಡೆ ತಂದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಟೊಮೆಟೊ ಕಚಪ್ಪನ್ನ ಹಾಕಿಬಿಟ್ಟು ಸಾಸ್ ಹೆಂಗೆ ರೆಡಿ ಮಾಡ್ಕೊಂಡು ನೋಡ್ತಿದ್ದಾರೆ. ಮೆಣಸಿನ ಎಲ್ಲ ಥರ ಒಗ್ಗರಣೆ ಹಾಕೀನಿ. ಮೆಣಸಿನ್ಕಾಯಿ ಯೂಸ್ ಮಾಡಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸಾಸಿವೆ, ಕರ್ಮ ಪ್ರತಿಯೊಂದನ್ನು ಯೂಸ್ ಮಾಡೀನಿ. ಸ್ವಲ್ಪ ರುಚಿಯಾಗಿರಲಿ ಅಂಥೇಳಿ ಶುಗರ್ ಯೂಸ್ ಮಾಡೀನಿ ಮತ್ತು ಉಪ್ಪು ಯೂಸ್ ಮಾಡೀನಿ. ಸ್ವಲ್ಪ ಮಸಾಲೆ ಎಲ್ಲ ಥರ ಹಾಕಿಬಿಟ್ಟು ಒಗ್ಗರಣೆ ಹಾಕೀನಿ. ಇವಾಗ ಟೊಮೆಟೊ ಕಚಪ್ಪನ್ನ ಹಾಕ್ತಿದ್ದೀನಿ. ಈ ಥರ ನೋಡ್ತಿದ್ರಲ್ಲ, ಈ ಥರ ಟೊಮೆಟೊ ಕಚಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೋಬೇಕು. ಗಟ್ಟಿಯಾಗಿ ಕುದಿಯೋಕೆ ಬಿಡಬೇಕು 1 5 ನಿಮಿಷ. ಗಟ್ಟಿಯಾಗೋ ತನಕ ಕುದಿಯೋಕೆ ಬಿಟ್ಟ ನಂತರ ನಾವೆಲ್ಲ ಫ್ರೈ ಮಾಡ್ಕೊಂಡು ಗೋಬಿ ಎಲ್ಲ ಪ್ರತಿಯೊಂದನ್ನು ಈ ಥರ ನೀಟಾಗಿ ಹಾಕೋಬೇಕು. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲನೂ ನೀಟಾಗಿ. ನೋಡ್ತಿದ್ರೆ ಈ ಥರ. ಸೊ ಇದಾದಮೇಲೆ ನಾವು ಬೇಕಂತಂದರೆ ಮ್ಯಾಗ ಸಾಸ್ ಹಾಕೋಬೋದು. ನಾನು ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಬೇಜ್ ಹೆರ್ಚ್ಕೊಂಡಿದ್ದು ಮ್ಯಾಗ ಲುಕ್ಕಾಯಿ ಕಾಣ್ಲದ ಮ್ಯಾಗ ಹಾಕೋತಲ್ಲ, ಹಂಗೆ ಹಾಕೊಂಡು ಯೂಸ್ ಮಾಡೀನಿ. ನೋಡ್ತಿದ್ರೆ ಈ ಥರ ಬಂದಿದೆ ಗೋಬಿ. ಥ್ಯಾಂಕ್ ಯು.